Hello dear students, welcome to Singh Style of Maths. So now sequence and series chapter na discuss ಮಾಡ್ತಾ ಇದ್ವಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವೆಶ್ಚನ್ಸ್ ನ ಡೀಲ್ ಮಾಡಿದೀವಿ ಹೌದಲ್ವಾ? ಇಂಟ್ರಡಕ್ಷನ್ ಅಂಡ್ ದೆನ್ ಜಿಪಿ ರಿಲೇಟೆಡ್ ಕ್ವೆಶ್ಚನ್ಸ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 20 ಕ್ವೆಶ್ಚನ್ಸ್ ಆಗಿದೆ. ಓಕೆ, ಸೊ ಇನ್ ಕೇಸ್ ಯಾರಾದರೂ ಆ ವಿಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಸ್ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಇಲ್ಲ ಅಂತ ಅಂದರೆ ಸುಮ್ಮನೆ ನಾನು ಮಾಡ್ತಿದ್ದೀನಿ ಅಂತ ಅನ್ಸ್ಬಿಡುತ್ತೆ. ಸೊ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ ದ ಥಿಯರಿ ಪಾರ್ಟ್ ಆಫ್ ದಿಸ್ ಒನ್ ಇನ್ ದ earlier videos. Okay, right, let us not waste the time. And coming to question number 21. Find 4 numbers, question ಅರ್ಥ ಮಾಡ್ಕೊಳ್ಳಿ. Find 4 numbers forming a geometric progression in which the third term is greater than the first term by 9 and second term is greater than the fourth by 18. ಅಂದರೆ ಮೀನಿಂಗ್ ಏನು? 4 ನಂಬರ್ಸು GP ಫಾರ್ಮ್ ಮಾಡ್ತಾ ಇದ್ದಾವೆ. ಆ 4 ನಂಬರ್ಸ್ನ ನೀವು ಕಂಡುಹಿಡಿಬೇಕು. ಕಂಡುಹಿಡಿಲಿಕ್ಕೆ ಅವ್ರು ನಿಮಗೆ ಒಂದು 2 ರಿಲೇಷನ್ ಕೊಟ್ಟಿದ್ದಾರೆ. ಏನಂತ ಅಂದರೆ ಥರ್ಡ್ ನಂಬರು ಫಸ್ಟ್ ನಂಬರ್ಗಿಂತ 9 ಜಾಸ್ತಿ ಇದೆ. ಓಕೆ, ಆ್ಯಂಡ್ ಸೆಕೆಂಡ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ ದ ಫೋರ್ತ್ ನಂಬರ್ ಬೈ 18. ಓಕೆ, ಸೊ ಇದನ್ನು ಯಾವ ರೀತಿ ಬರ್ಕೋಬೋದು ಹೇಳಿ? ಲೆಟ್ ಅಸ್ ಟ್ರೈ ಟು ಸಾಲ್ವ್ ಇಟ್. ಲೆಟ್ ಮಿ ಡು ಇಟ್ ಹಿಯರ್ ಇಟ್ ಸೆಲ್ಫ್. ಕ್ವೆಶ್ಚನ್ ನಂಬರ್ 21. ಅವ್ರೇನು ಹೇಳಿದ್ದಾರೆ? 4 ನಂಬರ್ಸ್ ಇದ್ದಾವೆ. 4 ನಂಬರ್ಸ್ ಅಂದರೆ ಏನಪ್ಪ? 4 ಟರ್ಮ್ಸ್, T1, T2, T3, T4 ಹೌದಲ್ವಾ? ಸೊ ನಮಗೆ ಆಲ್ರೆಡಿ ಏನು ಗೊತ್ತಿದೆ? GP ಅಂತಂದರೆ ವಾಟ್ ಡು ವಿ ನೋ? ಜಸ್ಟ್ ಎ ಮಿನಿಟ್, ಲೆಟ್ ಮಿ ಚೇಂಜ್ ದ ಪೆನ್. ಇದು ಸ್ವಲ್ಪ ಲೀಕ್ ಆಗುತ್ತೆ. ಓಕೆ, ರೈಟ್. ಸೊ 4 ನಂಬರ್ಸ್ ಅಂದರೆ ನಮಗೆ ಆಲ್ರೆಡಿ ಏನು ಗೊತ್ತಪ್ಪ? AR ಸ್ಕ್ವಯರ್ AR ಕ್ಯೂಬ್ ಇದೇ ತಾನೇ ಜನರಲ್ ಫಾರ್ಮ್ ನಮ್ಮದು, ರೈಟ್? ಸೊ ಅವ್ರು ಹೇಳ್ತಿರೋದೇನು, ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಮೂರನೇ ಟರ್ಮ್ ಇದೆಯಲ್ಲ, ಥರ್ಡ್ ಟರ್ಮ್, ದಟ್ ಈಸ್ ಈಕ್ವಲ್ ಟು 9 ಜಾಸ್ತಿ ಇದೆ. ಯಾರಿಂದ? ಫಸ್ಟ್ ಟರ್ಮಿಂದ. ಸೊ ದಟ್ ಈಸ್ ನಥಿಂಗ್ ಬಟ್ T1 ಪ್ಲಸ್ 9, ರೈಟ್? ಆ್ಯಂಡ್ ದೇ ಹ್ಯಾವ್ ಗಿವನ್ ಒನ್ ಮೋರ್ ಥಿಂಗ್, ದಟ್ ಈಸ್ T2 ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಫೋರ್ತ್ ಟರ್ಮ್ ಬೈ 18. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ನಾವು ಬರ್ಕೋಬೇಕಾಗುತ್ತೆ ಅವ್ರು ಕೊಟ್ಟಿರೋದನ್ನು ಮ್ಯಾಥಮೆಟಿಕಲಿ. ನೆಕ್ಸ್ಟು ಅಬ್ಸರ್ವ್, T3 ಅಂತ ಅಂದರೆ 1 2 3 ದಿಸ್ ಒನ್, ರೈಟ್? ಸೊ ಇದನ್ನು ನೀವು ಬರ್ಕೊಳ್ಳಿ. AR ಸ್ಕ್ವಯರ್ ಈಸ್ ಈಕ್ವಲ್ ಟು T1 ಅಂದರೆ ಫಸ್ಟ್ ಟರ್ಮ್, ದಟ್ ಈಸ್ A ಪ್ಲಸ್ 9. ದಿಸ್ ಈಸ್ ಯುವರ್ ಇಕ್ವೇಷನ್ 1. ನೆಕ್ಸ್ಟು T2 ಅಂತ ಅಂದರೆ AR ಈಸ್ ಈಕ್ವಲ್ ಟು T4 ಅಂದರೆ ಕೊನೆಯದು, AR ಕ್ಯೂಬ್ ಪ್ಲಸ್ 18. ದಿಸ್ ಈಸ್ ಯುವರ್ ಇಕ್ವೇಷನ್ 2. ಅರ್ಥ ಆಯ್ತಲ್ಲ? ಸೊ ಈಗ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಏನು ಸಿಂಪ್ಲಿಫೈ ಮಾಡ್ಬೋದು ಅಂತ ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಇಯರ್, AR ಸ್ಕ್ವಯರ್ ಇಸ್ ಈಕ್ವಲ್ ಟು A ಪ್ಲಸ್ 9 ಇದೆ, ಹೌದಲ್ವಾ? ಸೊ ಏನು ಮಾಡ್ಬೋದು ಅಂತಂದರೆ A ಪ್ಲಸ್ 9 ಬಂದರೆ ಏನಾರ ಮಾಡಬಹುದು. AR ಇಸ್ ಈಕ್ವಲ್ ಟು, ಸಪೋಸ್ ನಾನಿಲ್ಲಿ ಓಕೆ AR ಕ್ಯೂಬ್ ಇದೆಯಲ್ಲ, ಇಲ್ಲಿ AR ಸ್ಕ್ವಯರ್ ಇಂಟು R ಅಂತ ಬರಿಬೋದಾ? ಪ್ಲಸ್ 18, ರೈಟ್? ಸೊ AR ಸ್ಕ್ವೇರ್ ಅಂತ ಅಂದರೆ ಏನಿದೆ? A ಪ್ಲಸ್ 9. AR ಇಸ್ ಈಕ್ವಲ್ ಟು A ಪ್ಲಸ್ 9 ಇಂಟು R ಪ್ಲಸ್ 18. ಓಕೆ, ಸೊ ಇಲ್ಲೇನು ಸಿಗ್ತಾ ಇಲ್ಲ ನಮಗೆ ಅಂತಂದರೆ, ವಿ ಕ್ಯಾನ್ ಡೂ ಸಮಥಿಂಗ್ ಹಿಯರ್. ಅಬ್ಸರ್ವ್ ದಿಸ್ ಒನ್. ಫ್ರಮ್ ಈಕ್ವೇಷನ್ 1 ನಾನೇನು ಬರಿಬೋದು? A ಇಂಟು R ಸ್ಕ್ವಯರ್ ಇಸ್ ಈಕ್ವಲ್ ಟು A ಪ್ಲಸ್ 9 ನಮ್ಮ ಹತ್ರ ಇದೆ. ಇದನ್ನು ಏನು ಮಾಡೋಣ? ಪ್ಲಸ್ ಎನ ಈ ಕಡೆ ಕಳ್ಸೋಣ, ಅಲ್ಲಿಗೆ ಮೈನಸ್ ಎ ಆಗುತ್ತೆ, ಕರೆಕ್ಟ್ನಾ? ಸೊ ಇಫ್ ಯು ಟೇಕ್ A ಕಾಮನ್, ಯು ವಿಲ್ ಗೆಟ್ R ಸ್ಕ್ವಯರ್ ಮೈನಸ್ 1 ಈಸ್ ಈಕ್ವಲ್ ಟು 9. ಕರೆಕ್ಟ್ ಇದೆಯಾ? ಇದೇ ರೀತಿ ಈ ಈಕ್ವೇಷನ್ನ, ಸೆಕೆಂಡ್ ಈಕ್ವೇಷನ್ನ ನೀವು ಸಾಲ್ವ್ ಮಾಡಿದ್ರೆ AR ಮೈನಸ್ AR ಕ್ಯೂಬ್ ಈಸ್ ಈಕ್ವಲ್ ಟು 18. ಎಸ್ ಆರ್ ನೋ? ವಿ ಡೋಂಟ್ ರಿಕ್ವೈರ್ ದಿಸ್ ಒನ್, ರೈಟ್? ಸೊ ಡೈರೆಕ್ಟ್ಲಿ ಹಿಂಗೆ ಮಾಡ್ಬೋದು ನಾವು ಈಸಿಯಾಗೆ. ಅಬ್ಸರ್ವ್ ಮಾಡಿ, AR ಮೈನಸ್ AR ಕ್ಯೂಬ್, ಇದು ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ಸು. ಈಗ ಇಲ್ಲೂ ಕೂಡ ಅಷ್ಟೇ, A ಮತ್ತು ಆರ್ನ ನಾನು ಕಾಮನ್ ತೆಗೆದ್ರೆ 1 ಮೈನಸ್ R ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಇದೆಯಾ ಇದು? AR ಇಂಟು 1 ಅಂದರೆ AR, ಮೈನಸ್ ಅಂದರೆ ಮೈನಸ್, AR ಇಂಟು R ಸ್ಕ್ವೇರ್ ಅಂದರೆ A ಆಸ್ ಇಟ್ ಈಸ್, R ಇಂಟು R ಸ್ಕ್ವೇರ್ R ಕ್ಯೂಬ್. ಸೊ ಕರೆಕ್ಟ್ ಇದೆ ನಮಗೆ, ಹೌದಲ್ವಾ? ಸೊ ನೌ ವಿ ಆರ್ ಹ್ಯಾವಿಂಗ್ 2 ಇಕ್ವೇಷನ್ಸ್. ಒನ್ ಈಸ್ ದಿಸ್ ಒನ್, ಅನದರ್ ಈಸ್ ದಿಸ್ ಒನ್. ಡಿವೈಡ್ ಮಾಡಿದ್ರೆ ಅಟ್ಲೀಸ್ಟ್ A ಅಂತ ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ R ವ್ಯಾಲ್ಯೂ ಕಂಡುಹಿಡಿಬೋದು. ಎಸ್, ಸೊ ಏನು ಮಾಡೋಣ? A ಇಂಟು R ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ A ಇಂಟು R ಇಂಟು 1 ಮೈನಸ್ R ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಬೈ 18.
ಅರ್ಥ ಆಯ್ತಾ? ನಾನೇನು ಮಾಡಿದ್ದೀನಿ, ಈ ಈಕ್ವೇಷನ್ನು ಮತ್ತು ಈ ಈಕ್ವೇಷನ್ನ ಡಿವೈಡ್ ಮಾಡಿದ್ದೀನಿ. ಯಾಕೆ ಡಿವೈಡ್ ಮಾಡಿದೆ? ಸೊ ದಟ್ ಎ ಕ್ಯಾನ್ಸಲ್ ಆದರೆ ನಮ್ಮ ಹತ್ರ ಆ್ಯಕ್ಚುಲಿ ಇರೋದು 2 ವೇರಿಯಬಲ್ಲು, ಎ ಮತ್ತು ಆರ್. ಎ ಕ್ಯಾನ್ಸಲ್ ಆದರೆ ಆರ್ ಅಷ್ಟೇ ಉಳಿಯುತ್ತೆ. ಇನ್ ಟರ್ಮ್ಸ್ ಆಫ್ ಆರ್ ಇದ್ದರೆ ನಾವು ಹೇಗೋ ಸಿಂಪ್ಲಿಫೈ ಮಾಡಿ ಕಂಡುಹಿಡಿಯೋಣ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಎ ಕ್ಯಾನ್ಸಲ್ 1 ಮೈನಸ್ ಆರ್ ಸ್ಕ್ವೇರ್ ಮೈನಸ್ 1 ಅಂತಂದರೆ ಏನಾಗುತ್ತೆ, ಜಸ್ಟ್ ಸ್ವಲ್ಪ ಉಲ್ಟಾ ಆಗಿದೆ ಅಷ್ಟೇ. ಬೇಕಿದ್ರೆ ಅದನ್ನ ಏನು ಮಾಡ್ಬೋದು ಹೇಳಿ, ನಾವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಮೈನಸ್ ಕಾಮನ್ ತೆಗಿಬೋದಾ? ದೆನ್ ಯು ವಿಲ್ ಗೆಟ್ 1 ಮೈನಸ್ ಆರ್ ಸ್ಕ್ವೇರ್ ಬೈ ಆರ್ ಇಂಟು 1 ಮೈನಸ್ ಆರ್ ಸ್ಕ್ವೇರ್. ನೌ ಇಟ್ ಈಸ್ ಈಸಿ ಫಾರ್ ಯು ಟು ಕ್ಯಾನ್ಸಲ್, ರೈಟ್? 1 ಮೈನಸ್ ಆರ್ ಸ್ಕ್ವೇರ್ 1 ಮೈನಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಅಲ್ಲಿಗೆ ನಿಮಗೇನು ಸಿಕ್ತು, ಮೈನಸ್ 1 ಬೈ ಆರ್ ಇಸ್ ಈಕ್ವಲ್ ಟು 9 1 9 2 ಅಂತ ಅಂದರೆ 1/2. ಕ್ರಾಸ್ ಮಲ್ಟಿಪ್ಲೈ, ವಾಟ್ ವಿಲ್ ಗೆಟ್, ಆರ್ ಈಸ್ ಈಕ್ವಲ್ ಟು -2. ಆರ್ ವ್ಯಾಲ್ಯೂ ಸಿಕ್ಕಿದೆಯಾ? ನೆಕ್ಸ್ಟ್ ಎ ವ್ಯಾಲ್ಯೂ ಬೇಕಿದೆ ನನಗೆ. ಎಲ್ಲಾದರೂ ಒಂದು ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇರುವಂಥ ಈಕ್ವೇಷನಲ್ಲಿ ನಮ್ಮ ಹತ್ರ ಏನಿದೆ, ವಿ ಹ್ಯಾವ್, ವಾಟ್ ವಿ ಹ್ಯಾವ್, ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 9. ಕರೆಕ್ಟಾ? ಎಸ್ ಓ ನೋ? ಸೊ ಎ ಇಂಟು ಆರ್ ಸ್ಕ್ವೇರ್ ಅಂದರೆ -2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 9. -2 ಹೋಲ್ ಸ್ಕ್ವೇರ್ ಅಂದರೆ -2 ಇಂಟು -2, 2 2s are 4, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 4a, ಈ ಎ ಈ ಕಡೆ ಬಂದರೆ ಮೈನಸ್ ಎ ಇಸ್ ಈಕ್ವಲ್ ಟು 9. 4a ಅಲ್ಲಿ ಎ ಹೋದರೆ ಎಷ್ಟಪ್ಪ, 3a ವಿಚ್ ಇಸ್ ಈಕ್ವಲ್ ಟು 9. ನೆಕ್ಸ್ಟ್ ಏನಾಗುತ್ತೆ, 3 1s 3 3s, ದೇರ್ ಫೋರ್ ಎ ವ್ಯಾಲ್ಯೂ ಬಂದುಬಿಟ್ಟು 3. ಎ ಮತ್ತು ಆರ್ 2 ಸಿಕ್ಬಿಟ್ರೆ ಆ 4 ಟರ್ಮ್ಸ್ನು ಕಂಡುಹಿಡಿಯೋದೇನು ದೊಡ್ಡ ಮಾತಲ್ಲ. ಎ ಇಂಟು ಎ ಆರ್ ಸ್ಕ್ವೇರ್ ಇಂಟು ಎ ಆರ್ ಕ್ಯೂಬ್ ಇದೆ ತಾನೆ. ಎ ಮೀನ್ಸ್ 3 ಇಂಟು ಆರ್ ಅಂದರೆ -2 ಮೀನ್ಸ್ 6. ನೆಕ್ಸ್ಟ್ -6ಗೆ ಮತ್ತೆ ಆರ್ ಮಲ್ಟಿಪ್ಲೈ -2 ಮಲ್ಟಿಪ್ಲೈ ಮಾಡಿದ್ರೆ 6 2s are 12, ಮೈನಸ್ ಇಂಟು ಮೈನಸ್ ಪ್ಲಸ್. 12ಗೆ ಮತ್ತೆ -2 ಮಲ್ಟಿಪ್ಲೈ ಆದರೆ 12 2s are 24 ವಿತ್ ಮೈನಸ್ ಸೈನ್ ಅಂದರೆ -24. ಸೊ ದೀಸ್ ಆರ್ ದ 4 ಟರ್ಮ್ಸ್ ದಟ್ ಆರ್ ಇನ್ ಜಿ ಪಿ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಮಾಡಬೇಕಾಗುತ್ತೆ. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 22, ವಾಟ್ ಈಸ್ ಗಿವನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. If the pth, qth and rth terms of a GP are a, b and c respectively, prove that a to the power of q minus r, b to the power of r minus p, c to the power of p minus q is equal to 1 ಅಂತ ಹೇಳಿದ್ದಾರೆ. ಅಂದರೆ ಏನು ಮಾಡಬೇಕೀಗ, ಪ್ರೂವ್ ಮಾಡಬೇಕಿದೆ ನಾವು. ಏನು ಪ್ರೂವ್ ಮಾಡ್ತೀರಾ ನೋಡಿ. ಕ್ವೆಶ್ಚನ್ ನಂಬರ್ 22 ಏನು ಹೇಳಿದ್ದಾರೆ ಅವರು, pth ಟರ್ಮ್ ಅಂದರೆ ಟಿ ಪಿ. pth ಟರ್ಮ್ ಮೀನ್ಸ್ ಟಿ ಪಿ, ರೈಟ್? pth ಟರ್ಮ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ದಟ್ ಈಸ್ ಎ. qth ಟರ್ಮ್ ಏನಿದೆಯಲ್ಲ ದಟ್ ಈಸ್ ಬಿ. rth ಟರ್ಮ್ ಈಸ್ ಈಕ್ವಲ್ ಟು ಸಿ. ಹೌದಾ? ಸೊ ನಮಗೆ ಟಿ ಎನ್ ಫಾರ್ಮುಲಾ ಏನು ಗೊತ್ತಿದೆ, ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಅಂತ ಗೊತ್ತು. ಕರೆಕ್ಟಾ? ಇಲ್ಲಿ ಆಲ್ರೆಡಿ ಎ ಮತ್ತು ಆರ್ ಯೂಸ್ ಆಗಿದೆ. ಹಾಗಾಗಿ ನಾವೇನು ಮಾಡೋಣ, ಈಗ ಈ ಎ ಜಾಗದಲ್ಲಿ ಕ್ಯಾಪಿಟಲ್ ಎ ಮತ್ತು ಆರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಬರೆಯೋಣ ಟು ಅವಾಯ್ಡ್ ದ ಕನ್ಫ್ಯೂಷನ್. ದಟ್ಸ್ ಇಟ್. ಓಕೆ, ಸೊ ಟಿ ಪಿ ಈಸ್ ಈಕ್ವಲ್ ಟು ಏನು ಬರಿಬೋದು ಹೇಳಿ, ಟಿ ಪಿ ಈಸ್ ಈಕ್ವಲ್ ಟು ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು ಎ. ನೆಕ್ಸ್ಟ್ ಟಿ ಕ್ಯೂ ಬಂದುಬಿಟ್ಟು ಏನು ಬರಿಬಹುದು, ಎ ಇಂಟು ಆರ್ ಟು ದ ಪವರ್ ಆಫ್, ಇಲ್ಲಿ ಪಿ ಮೈನಸ್ 1 ಅಲ್ವಾ, ಎನ್ ಮೈನಸ್ 1, ಎನ್ ಇದ್ದರೆ ಎನ್ ಮೈನಸ್ 1, ಪಿ ಇದ್ದರೆ ಪಿ ಮೈನಸ್ 1, ಕ್ಯೂ ಇದ್ದರೆ ಕ್ಯೂ ಮೈನಸ್ 1. ಸಿಮಿಲರ್ಲಿ ಟಿ ಆರ್ ಅಂತ ಅಂದರೆ ಏನು ಬರಿಬೋದು, ಎ ಆರ್ ಟು ದ ಪವರ್ ಆಫ್ ಆರ್ ಮೈನಸ್ 1. ಓಕೆ, ಸೊ ಯು ಆರ್ ಹ್ಯಾವಿಂಗ್ ಆಲ್ ದೀಸ್ 3 ಟರ್ಮ್ಸ್, ಪಿತ್ ಟರ್ಮ್, ಕ್ಯೂತ್ ಟರ್ಮ್, ಆರ್ತ್ ಟರ್ಮ್. ನಾವೇನು ಪ್ರೂವ್ ಮಾಡಬೇಕಿದೆಯೋ ಅದನ್ನು ತಗೊಳ್ಳೋಣ. ಓಕೆ, ಎಲ್ ಎಚ್ ಎಸ್ ತಗೊಳ್ಳೋಣ. ನಮಗೆ ಕೊನೆಗೆ ಹೋಗ್ಬಿಟ್ಟು ಏನು ಬರಬೇಕು, 1 ಬರಬೇಕು. ಆವಾಗ ನಾವು ಪ್ರೂವ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಏನಿದೆ, ಎ ಟು ದ ಪವರ್ ಆಫ್ ಕ್ಯೂ ಮೈನಸ್ ಆರ್ ಇಂಟು ಬಿ ಟು ದ ಪವರ್ ಆಫ್ ಆರ್ ಮೈನಸ್ ಪಿ ಇಂಟು ಸಿ ಟು ದ ಪವರ್ ಆಫ್ ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು 1 ಬರಬೇಕು. ಹೌದಾ? ಎ ಅಂದರೆ ಏನಿದೆಯಪ್ಪ, ಅಬ್ಸರ್ವ್ ಕ್ಲಿಯರ್ಲಿ. ಎ ಮೀನ್ಸ್ ದಿಸ್ ವ್ಯಾಲ್ಯೂ ಈಸ್ ವಾಟ್, ಕ್ಯೂತ್ ಟರ್ಮ್ ಈಸ್ ಬಿ, ದಿಸ್ ವ್ಯಾಲ್ಯೂ ಈಸ್ ವಾಟ್, ಸಿ. ಕರೆಕ್ಟ್? ಸೊ ಸಬ್ಸ್ಟಿಟ್ಯೂಟ್ ಎ ಇರೋ ಜಾಗದಲ್ಲಿ ಎ ಇಂಟು ಆರ್ ಪವರ್ ಪಿ ಮೈನಸ್ 1, ಎ ಟು ದ ಪವರ್ ಆಫ್ ಏನಿದೆ ನಮಗೆ ಕ್ಯೂ ಮೈನಸ್ ಆರ್ ಇಂಟು ಬಿ ವ್ಯಾಲ್ಯೂ ಏನಿದೆ ಎ ಇಂಟು ಆರ್ ಟು ದ ಪವರ್ ಆಫ್ ಕ್ಯೂ ಮೈನಸ್ 1 ಹೋಲ್ ಟು ದ ಪವರ್ ಆಫ್ ಏನಿದೆ ಇಲ್ಲಿ ಆರ್ ಮೈನಸ್ ಪಿ ಇಂಟು ಸಿ ವ್ಯಾಲ್ಯೂ ಅಂದರೆ ಎ ಆರ್ ಟು ದ ಪವರ್ ಆಫ್ ಆರ್ ಮೈನಸ್ 1 ಹೋಲ್ ಪವರ್ ಏನಿದೆ ಪಿ ಮೈನಸ್ ಕ್ಯೂ. ನಮಗೆ ಗೊತ್ತಿದೆ ಎ ಇಂಟು ಬಿ ಹೋಲ್ ಪವರ್ ಸಮಥಿಂಗ್ ಇದ್ದರೆ ಈ ಪವರು ಇದಕ್ಕೂ ಅಪ್ಲೈ ಆಗುತ್ತೆ, ಈ ಪವರು ಇದಕ್ಕೂ ಅಪ್ಲೈ ಆಗುತ್ತೆ. ಹೌದಲ್ವಾ? ಎಸ್ ಆರ್ ನೋ? ಸೊ ವಾಟ್ ವಿ ವಿಲ್ ಬಿ ಡೂಯಿಂಗ್ ಈಸ್ ಮಲ್ಟಿಪ್ಲೈ. ಏನಾಗುತ್ತೆ, ಎ ಟು ದ ಪವರ್ ಆಫ್ ಕ್ಯೂ ಮೈನಸ್ ಆರ್ ಇಂಟು ಆರ್ ಟು ದ ಪವರ್ ಆಫ್ ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್ ಇಂಟು ಇದಕ್ಕೂ ಅಪ್ಲೈ ಆಗುತ್ತೆ ತಾನೆ ಸೇಮ್ ಈ ಪವರು. ಸೊ ಎ ಟು ದ ಪವರ್ ಆಫ್ ಆರ್ ಮೈನಸ್ ಪಿ ಇಂಟು ಆರ್ ಟು ದ ಪವರ್ ಆಫ್
q minus 1 into r minus p into a to the power of p minus q into r to the power of r minus 1 into p minus q. ಈಗ ಅಬ್ಸರ್ವ್ ಮಾಡಿ, ಬೇಸಸ್ ಸೇಮ್ ಇದ್ರೆ ಪವರ್ಸ್ ಆ್ಯಡ್ ಮಾಡ್ಬೋದಲ್ಲ. ಸೊ ಅಬ್ಸರ್ವ್ ದಿಸ್ ಒನ್, ದೀಸ್ ತ್ರೀ ಆರ್ ಹ್ಯಾವಿಂಗ್ ಬೇಸಸ್ ಸೇಮ್, ಎ ಎ ಎ. ಸೊ ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಆ್ಯಡ್ ದ ಪವರ್ಸ್, a to the power of q minus r plus r minus p plus p minus q. ಅಲ್ಲಿಗೆ ಎದು ಸ್ಟೋರಿ ಖತಮ್. ಓಕೆ, ನಾವು ಅಬ್ಸರ್ವ್ ಹಿಯರ್ ಆಲ್ಸೋ r ವ್ಯಾಲ್ಯೂ ಆಲ್ಸೋ ಸೇಮ್ ಬೇಸಿಸ್, ಸೊ ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. r p minus 1 into q minus r plus q minus 1 into r minus p plus r minus 1 into p minus q. ರೈಟ್, ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಮೈನಸ್ ಆರ್ ಪ್ಲಸ್ ಆರ್ ಕ್ಯಾನ್ಸಲ್, ಮೈನಸ್ ಪಿ ಪ್ಲಸ್ ಪಿ ಕ್ಯಾನ್ಸಲ್, ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ ನಿಮಗೆ ಇಲ್ಲಿ? ಝೀರೋ. ಎನಿಥಿಂಗ್ ಟು ದ ಪವರ್ ಆಫ್ ಝೀರೋ ಅಂತ ಅಂದರೆ ಏನಾಗುತ್ತೆ? 1. ಎಸ್ ಆರ್ ನೋ? ರೈಟ್. ಸೊ ಎ ಟು ದ ಪವರ್ ಆಫ್ ಝೀರೋ ಇಂಟು ಆರ್ ಟು ದ ಪವರ್ ಆಫ್ ಏನು ಸಿಗುತ್ತೆ? ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಪಿನ ಮಲ್ಟಿಪ್ಲೈ ಮಾಡಿ ಫಸ್ಟು. ಏನು ಸಿಗುತ್ತೆ? ಪಿ ಇಂಟು ಕ್ಯೂ, ಓಕೆ, ಮೈನಸ್ ಪಿ ಇಂಟು ಆರ್. ನೆಕ್ಸ್ಟ್ ಮೈನಸ್ 1 ಮಲ್ಟಿಪ್ಲೈ ಮಾಡಿ, ಮೈನಸ್ 1 ಇಂಟು ಕ್ಯೂ, ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್, ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯೂನ ಮಲ್ಟಿಪ್ಲೈ ಮಾಡಿ ಫಸ್ಟು, ಕ್ಯೂ ಇಂಟು ಆರ್ ಮೈನಸ್ ಪಿ ಇಂಟು ಕ್ಯೂ. ಮೈನಸ್ 1 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1 ಇಂಟು ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ, ಪ್ಲಸ್ ಇಲ್ಲಿ ಅಷ್ಟೇ ಮಲ್ಟಿಪ್ಲೈ. ವಾಟ್ ವಿಲ್ ಯು ಗೆಟ್? ಆರ್ ಇಂಟು ಪಿ ಮೈನಸ್ ಆರ್ ಇಂಟು ಕ್ಯೂ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ. ಕರೆಕ್ಟಾ? ಇಲ್ಲೂ ಕೂಡ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಪಿ ಕ್ಯೂ ಮೈನಸ್ ಪಿ ಕ್ಯೂ ಮೈನಸ್ ಪಿ ಆರ್ ಪ್ಲಸ್ ಆರ್ ಪಿ, ಕ್ಯೂ ಆರ್ ಮೈನಸ್ ಆರ್ ಕ್ಯೂ ಕ್ಯಾನ್ಸಲ್, ಆರ್ ಮೈನಸ್ ಆರ್, ಪಿ ಮೈನಸ್ ಪಿ, ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್. ಎಲ್ಲವೂ ಕ್ಯಾನ್ಸಲ್ ಆದಾಗ ನಿಮಗೆ ಉಳಿಯೋದೇನು? ಎ ಪವರ್ 0 ಇಂಟು ಆರ್ ಪವರ್ 0. ಎನಿಥಿಂಗ್ ಟು ದ ಪವರ್ ಆಫ್ 0 ಅಂದರೆ 1. 1 ಇಂಟು 1 ಈಸ್ 1. ದೇರ್ ಫೋರ್ ಕೊನೆಗೆ ಏನು ಪ್ರೂವ್ ಆಯಿತು ನಿಮಗೆ? ನೀವು ಎಲ್ ಎಚ್ ಎಸ್ ಏನು ಕನ್ಸಿಡರ್ ಮಾಡಿದ್ರಿ, ದಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ಜಸ್ಟ್ ಸಿಂಪ್ಲಿಫಿಕೇಶನ್ ಇದೆ, ಇನ್ನೇನೂ ಇಲ್ಲ. ಆ್ಯಂಡ್ ಅದನ್ನು ನಾವು ಕ್ಯಾಪಿಟಲ್ ಎ ಯಾಕೆ ತೊಗೊಂಡ್ವಿ ಅಂದರೆ ಅವ್ರು ಕೊಟ್ಟಿರುವಂಥದ್ರಲ್ಲಿ ಎ ಮತ್ತು ಆರ್ ಎರಡೂ ಇರೋದ್ರಿಂದ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಾವೇನು ಮಾಡಿದ್ದೀವಿ? ಕ್ಯಾಪಿಟಲ್ ಲೆಟರ್ಸಲ್ಲಿ ತಗೊಂಡಿದ್ದೀವಿ. ಓಕೆ, ರೈಟ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 23. ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್. So what is there? Observe clearly. Question number 23 is, if the first and nth term of the GP are, first term ಮತ್ತೆ nth term ಕೊಟ್ಟಿದ್ದಾರೆ. ಏನಿದೆ? A. First term is A, nth term is B. And if P is the product of all those n terms, prove that P square is equal to AB into, or sorry, AB whole power n. Okay, so what you have to do? This is also very easy. Question ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಒಂದು ಜಿ ಪಿ ಇದೆ, ಹೌದಾ? ಇಫ್ ದ ಫಸ್ಟ್ ಆ್ಯಂಡ್ nth ಟರ್ಮ್ ಆಫ್ ಜಿ ಪಿ. ಓಕೆ, ಜಿ ಪಿ ಇದೆ, ಅದರಲ್ಲಿ ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಎ, ಆ್ಯಂಡ್ nth ಟರ್ಮ್ ಇದೆಯಲ್ಲ, ಮೀನ್ಸ್ ಟಿ ಎನ್, ದಟ್ ಈಸ್ ನಥಿಂಗ್ ಬಟ್ ನಮಗೆ ಗೊತ್ತಿದೆ ಫಾರ್ಮುಲಾ ಏನು? ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1, ದಟ್ ಈಸ್ ಈಕ್ವಲ್ ಟು ಬಿ. ಓಕೆ, ಸೊ nth ಟರ್ಮ್ ಈಸ್ ಬಿ. ಈಗ ಅವ್ರು ಹೇಳ್ತಿರೋದೇನೆಂದರೆ, ನಾವು ಪ್ರೂವ್ ಮಾಡಬೇಕು. ಏನು ಪ್ರೂವ್ ಮಾಡಬೇಕು? ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಹೋಲ್ ಪವರ್ ಎನ್ ಅಂತ ಪ್ರೂವ್ ಮಾಡ್ಬೇಕು ನಾನೀಗ. ಓಕೆ, ಸೊ ಫಸ್ಟ್ ಆಫ್ ಆಲ್ ಪಿ ಅಂದರೆ ಅವ್ರು ಏನು ಹೇಳಿದ್ದಾರೆ? ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್. ಓಕೆ ಓಕೆ, ಸೊ ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಜಿ ಪಿ ಅಂದರೆ ಯಾವುದು ಐತಪ್ಪ? ನಮ್ಮ ಹತ್ರ ಇರೋ ಜಿ ಪಿ ಎ ಆರ್ ಸ್ಕ್ವಯರ್ ಡಾಟ್ 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 ಕೊನೆ ಟರ್ಮ್ ಇಸ್ ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಅದನ್ನು ಅವ್ರ ಹೆಸರೇನು ಕೊಟ್ಟಿದ್ದಾರೆ? ಲಾಸ್ಟ್ ಟರ್ಮ್ ಈಸ್ ವಾಟ್? ಬಿ. ದೇರ್ ಫೋರ್ ರೈಟ್ ಡೌನ್. ವಾಟ್ ವಿಲ್ ಯು ಗೆಟ್? ಇದ್ರದ್ದು ಫುಲ್ ಇವೆಲ್ಲ ಎನ್ ಟರ್ಮ್ಸು, ಹೌದಾ? ಎನ್ ಟರ್ಮ್ಸ್ ಆಫ್ ಜಿ ಪಿ. ಅವ್ರು ಹೇಳಿರೋದೇನು? ಪಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೀಸ್ ಎನ್ ಟರ್ಮ್ಸ್, ಎ ಇಂಟು ಎ ಆರ್ ಸ್ಕ್ವಯರ್ ಇಂಟು ಡಾಟ್ ಡಾಟ್ ಡಾಟ್, ಎಲ್ಲವೂ ಪ್ರಾಡಕ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ? ಅಬ್ಸರ್ವ್ ಮಾಡಿ. ಎಸ್, ಅಬ್ಸರ್ವ್ ಇಟ್ ಕ್ಲಿಯರ್ಲಿ. ಎ ಇಂಟು ಎ ಎಲ್ಲವೂ ಒಂದೇ ಕಡೆ ಬರೆಯೋಣ. ಎ ಇಂಟು ಎ ಟೋಟಲಿ ಹೌ ಮೆನಿ ಟೈಮ್ಸ್? ಎನ್ ಟೈಮ್ಸ್. ಎ ಆದ್ವಾ? ನೆಕ್ಸ್ಟ್ ಆರ್ ಇಂಟು ಆರ್ ಸ್ಕ್ವೇರ್ ಇಂಟು ಟೋಟಲ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಇದು ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಬೇಸಿಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್.
ಆ್ಯಂಡ್ ಎ ಇಂಟು n ಟೈಮ್ಸ್ ಇದ್ದರೆ a ಟು ದ ಪವರ್ ಆಫ್ n ಆಗುತ್ತಾ. ಸೊ p ಈಸ್ ಈಕ್ವಲ್ ಟು ದಟ್ ಈಸ್ ಪ್ರಾಡಕ್ಟ್ ಆಫ್ n ಟರ್ಮ್ಸ್. ಓಕೆ, r ಇಂಟು ದಿಸ್ ಒನ್, ಇಲ್ಲಿ ಅಬ್ಸರ್ವ್ ಮಾಡಿ, r ಪವರ್ಸ್ ಆರ್ ಬೇಸಿಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆಡೆಡ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಇಟ್ ಗೋಸ್ ಆನ್ ಅಪ್ ಟು n ಮೈನಸ್ 1. ಕರೆಕ್ಟ್ ಇದೆಯಾ? ಸೊ ವಾಟ್ ವಿಲ್ ಯು ಗೆಟ್? p ಈಸ್ ಈಕ್ವಲ್ ಟು a ಟು ದ ಪವರ್ ಆಫ್ n r ಟು ದ ಪವರ್ ಆಫ್, ಟೆಲ್ ಮಿ ಒನ್ ಥಿಂಗ್, ನೀವು ಲೋಯರ್ ಕ್ಲಾಸಸ್ಸಲ್ಲಿ ಅಥವಾ ಎಲ್ಲಾದರೂ ಕಲ್ತಿರ್ತೀರ, ಸಮ್ ಆಫ್ n ಟರ್ಮ್ಸ್, ಸಮೇಷನ್ ಇಂದು ಫಾರ್ಮುಲಾ ಏನಿದೆ, n ಇಂಟು n ಪ್ಲಸ್ 1/2. ಅದು ಯಾವಾಗ 1 ಇಂದ n ಟರ್ಮ್ಸ್ ಇದ್ದರೆ, ಇಲ್ಲಿರೋದೆಷ್ಟು n ಮೈನಸ್ 1, ದಟ್ ಮೀನ್ಸ್ n ಮೈನಸ್ 1 ವರೆಗೂ ಅಂದರೆ ರೀಪ್ಲೇಸ್ n ವಿತ್ n ಮೈನಸ್ 1, ದೆನ್ ವಾಟ್ ವಿಲ್ ಗೆಟ್ n ಮೈನಸ್ 1 ಇಂಟು n ಮೈನಸ್ 1 ಪ್ಲಸ್ 1/2, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್, ವಾಟ್ ರಿಮೇನ್ಸ್ ವಿತ್ ಯು ಈಸ್ ದ ಸಮ್ ಆಫ್ ದಿಸ್ ಒನ್. ಅದು ನಿಮಗೆ ಗೊತ್ತಿರಬೇಕು, ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ, ದಟ್ ಈಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಡಾಟ್ 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 n ಈಸ್ ಈಕ್ವಲ್ ಟು n ಇಂಟು n ಪ್ಲಸ್ 1/2. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ವಿಚ್ ಯು ಮಸ್ಟ್ ರಿಮೆಂಬರ್. ಓಕೆ ರೈಟ್, ಇಲ್ಲಿ n ಟರ್ಮ್ಸ್ ಇದೆ, ಇಲ್ಲಿ n ಮೈನಸ್ 1 ಇದೆ. ಸೊ ನಾನು n ತೆಗೆದುಬಿಟ್ಟು n ಮೈನಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಆ್ಯಂಡ್ ನನಗೇನು ಸಿಗುತ್ತೆ ಅವಾಗ, n ಇಂಟು n ಮೈನಸ್ 1/2. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್, ದಿಸ್ ಈಸ್ ಅವರ್ p ವ್ಯಾಲ್ಯೂ. ಅವ್ರು ಹೇಳಿರೋದೇನು, ವಿ ಹ್ಯಾವ್ ಟು ಪ್ರೂವ್ ದಟ್ p ಸ್ಕ್ವೇರ್ ಈಸ್ ಈಕ್ವಲ್ ಟು ab ಹೋಲ್ ಪವರ್ n. ಓಕೆ, ಸೊ ಲೆಟ್ ಅಸ್ ಡೂ ದ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. p ಸ್ಕ್ವೇರ್ ಈಸ್ ಈಕ್ವಲ್ ಟು a ಟು ದ ಪವರ್ ಆಫ್ n r ಟು ದ ಪವರ್ ಆಫ್ n ಇಂಟು n ಮೈನಸ್ 1/2 ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ನಾವು ಸ್ಕ್ವೇರ್ ಅಪ್ಲೈಸ್ ಟು ಬೋತ್. ಸೊ ವಾಟ್ ವಿಲ್ ಯು ಡೂ, p ಸ್ಕ್ವೇರ್ ಈಸ್ ಈಕ್ವಲ್ ಟು a 2n ಆಗುತ್ತೆ, ಈ ಸ್ಕ್ವೇರ್ ಇಲ್ಲಿ ಅಪ್ಲೈ ಆದರೆ 2n, ಆರ್ ಪವರ್ n ಇಂಟು n ಮೈನಸ್ 1. ಯಾಕೆ, ಈ 2ಗೆ ಇಲ್ಲಿ ಬಂದು ಈ ಸ್ಕ್ವೇರ್ ಅಪ್ಲೈ ಆದಾಗ 2 ಕ್ಯಾನ್ಸಲ್ ಆಗುತ್ತೆ. ಓಕೆ, ನಾವು ಅಬ್ಸರ್ವ್ ದಿಸ್ ಒನ್ ಕ್ಲಿಯರ್ಲಿ. ವಾಟ್ ಈಸ್ ದಿಸ್? ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ a ಸ್ಕ್ವೇರ್ ಇಂಟು ಆರ್ ಟು ದ ಪವರ್ ಆಫ್ n ಮೈನಸ್ 1. ಇವೆರಡೂ n ಅನ್ನು ನಾನೇನು ಮಾಡಿದೆ, ಹೋಲ್ ಪವರಿಗೆ ಹಾಕ್ಕೊಂಡೆ. ಯಾಕೆ ಮ್ಯಾಮ್ ಹಿಂಗೆ ಹಾಕೋಬೇಕಂದ್ರೆ ತಲೆಯಲ್ಲೇ ಇರಲಿ, ಅವ್ರು ನಿಮಗೆ ಹೇಳಿರೋದೇನು, a ಇಂಟು b ಹೋಲ್ ಪವರ್ n ಬರಬೇಕು ನನಗಷ್ಟೇ, ಹೌದಲ್ವಾ? ಪಿ ಸ್ಕ್ವೇರ್ನ ನಾನು ಹೇಗಾದರೂ ಸಿಂಪ್ಲಿಫೈ ಮಾಡಿದ್ರೆ ಇದು ಬರಬೇಕು. ಎ ಅಂತ ಅಂದರೆ ಏನೇ, ಬಿ ಅಂದರೆ ಏನೋ ಕೊನೆ ಟರ್ಮ್ ತಾನೆ, ವಿಚ್ ಇಸ್ ನಥಿಂಗ್ ಬಟ್ ಎ ಇಂಟು ಆರ್ ಪವರ್ n ಮೈನಸ್ 1. ಸೊ ದೇರ್ ಫಾರ್ ವಾಟ್ ವಿಲ್ ಯು ರೈಟ್, ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ ಸ್ಕ್ವೇರ್ನ ಎ ಇಂಟು ಎ ಬರಿಬೋದಾ, ರೈಟ್, ಹೋಲ್ ಪವರ್ n. ನಾವು ಅಬ್ಸರ್ವ್ ಕ್ಲಿಯರ್ಲಿ, ದಿಸ್ ಈಸ್ ಎ ಓನ್ಲಿ, ಬಟ್ ವಾಟ್ ಅಬೌಟ್ ದಿಸ್ ಇಸ್ ದ nth ಟರ್ಮ್ ಆ್ಯಂಡ್ ದಟ್ ಈಸ್ ಡಿನೋಟೆಡ್ ಬೈ ಬಿ. ದೇರ್ ಫೋರ್ ಯು ಗಾಟ್ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಹೋಲ್ ಪವರ್ n. ಅರ್ಥ ಆಯ್ತಲ್ಲ? ಸೊ ಇದನ್ನು ಅರ್ಥ ಮಾಡಿಕೊಂಡು ನೀಟಾಗಿ ಬರೀರಿ, ರೈಟ್. ಸಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಕ್ಲಿಯರ್ಲಿ. ದಿಸ್ ಇಸ್ ಅ ಜಿ ಪಿ. ಓಕೆ, ಈ ಎಲ್ಲ ಟರ್ಮ್ಸಿಂದು ಪ್ರಾಡಕ್ಟ್ ಮಾಡಿದ್ರೆ ಅದನ್ನು ಪಿ ಇಂದ ಡಿನೋಟ್ ಮಾಡಿದ್ದಾರೆ. ಆ ಪ್ರಾಡಕ್ಟಿಂದು ಸ್ಕ್ವೇರ್ ಮಾಡಿದ್ರೆ ನಮಗೆ ಎ ಬಿ ಹೋಲ್ ಪವರ್ n ಬರಬೇಕು. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಪ್ರಾಡಕ್ಟ್ನ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ. ಎ ಇಂಟು ಎ n ಟೈಮ್ಸ್ ಇದ್ದಾವೆ, ಹೌದಲ್ವಾ? ಸೊ ದೇರ್ ಫೋರ್ ನಾವು ಅದನ್ನು ಏನು ಬರಿತೀವಿ, ಎ ಟು ದ ಪವರ್ ಆಫ್ n ಅಂತ ಬರಿತೀವಿ. ಹೇಗೆ, ಟೆಲ್ ಮಿ ಒನ್ ಥಿಂಗ್, ವಾಟ್ ಈಸ್ 2 ಇಂಟು 2 ಇಂಟು 2? ನಥಿಂಗ್ ಬಟ್ 2 ಟು ದ ಪವರ್ ಆಫ್ ಎಷ್ಟು ಸತಿ ಇದೆ, 3 ಟೈಮ್ಸ್, ಹೌದಲ್ವಾ? ಅದೇ ರೀತಿ ಎ ಎಷ್ಟು ಸತಿ ಇದೆ, n ಟೈಮ್, ದೇರ್ ಫಾರ್ ಎ ಪವರ್ n. ಆರ್ನ ನಾನು ಪವರ್ ಮಾಡಿದ್ರೆ ಏನಾಗುತ್ತೆ, ಆರ್ ಪವರ್ 1 2 3 ಈ ಥರ ಹೋಗ್ತಾ ಹೋಗುತ್ತೆ. ಇಲ್ಲಿ ಮಾತ್ರ ಪವರ್ಸ್ ಎಲ್ಲ ಸೇಮ್ ಇದ್ದಾವೆ, 1 + 1 + 1 n ಇದೆ ಫುಲ್ಲು. ಇಲ್ಲಿ ಪವರ್ಸ್ ಬೇರೆ ಬೇರೆ ಇದೆ, 1 2 3 4 ಈ ರೀತಿ ಇದೆ. ಸೊ ಸಮೇಷನ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಾವು ಇದನ್ನು ಕಂಡುಹಿಡ್ತೀವಿ. ಅಲ್ಲಿಗೆ ನಮಗೆ ಪಿ ಸಿಕ್ತು. ನಾವು ಪ್ರೂವ್ ಮಾಡಬೇಕಾಗಿರೋದು ಪಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಹೋಲ್ ಪವರ್ n. ದೇರ್ ಫೋರ್ ಬೋತ್ ಸೈಡ್ ಸ್ಕ್ವೇರಿಂಗ್ ಮಾಡ್ಕೊತೀವಿ ಆ್ಯಂಡ್ ದೆನ್ ವಿಲ್ ಸಿಂಪ್ಲಿಫೈ and we'll get the proof that p square is equal to ab whole to the power of n. Okay, coming to question number 24. ಅರ್ಥ ಮಾಡ್ಕೊಳ್ಳಿ ಇದನ್ನು ಕೂಡ. ಕ್ವೆಶ್ಚನ್ ನಂಬರ್ 24 ಏನು ಹೇಳ್ತಾ ಇದೆ ಅಂದರೆ, ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್. ಶೋ ದಟ್ ದ ರೇಷಿಯೋ ಆಫ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್, ರೇಷಿಯೋ ಆಫ್ ವಾಟ್, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎ ಜಿ ಪಿ ಟು ದ ಸಮ್ ಆಫ್ terms from n plus 1 to 2n term is 1/r n, r to the power of n. ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳಿದ್ದಾರೆ ನೋಡಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇದಾವಲ್ಲ ಜಿ ಪಿಯಲ್ಲಿ, ಒಂದು ಜಿ ಪಿ ಇದೆ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಓಕೆ, ಅದರಲ್ಲಿ n ಟರ್ಮ್ಸ್ ಇದೆಯಲ್ಲ, ಆ n ಟರ್ಮ್ಸ್ ಇಂದು ಸಮ್ ಏನಿದೆಯಲ್ಲ ಆ ರೇಷಿಯೋ ತಗೋಬೇಕು. ಯಾರ ಜೊತೆಗೆ, ಸಮ್ ಆಫ್ ದ ಟರ್ಮ್ಸ್ n ಆದಮೇಲೆ ಏನಿದೆ, n + 1 ಇಂದ 2n ಅಲ್ಲಿವರೆಗೂ ಸಿಗುವಂಥ ಸಮ್ ಇದೆಯಲ್ಲ ಅದರದ್ದು ಸಮ್ಮು ಇದ್ರದ್ದು ಸಮ್ನ ರೇಷಿಯೋ ತೊಗೊಂಡ್ರೆ ಐ ವಿಲ್ ಗೆಟ್ 1/r to the power of n ಅಂತ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಚೆಕ್ ದಟ್ ಒನ್. ಓಕೆ, ರೈಟ್. ಕ್ವೆಶ್ಚನ್ ನಂಬರ್ 24. ಫಸ್ಟ್ ಜಿ ಪಿ ಬರೀ ಅಲ್ವಾ, ಎ
AR ಸ್ಕ್ವೇರ್ AR³ ಈ ರೀತಿ ಹೋಗ್ತಾ ಇರುತ್ತೆ ಅಪ್ ಟು nth ಟರ್ಮ್ ಅಂದರೆ AR⁻n-1. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ ನಮಗೆ? ನೆಕ್ಸ್ಟ್ ಟರ್ಮ್ ಈಸ್ ಅವರ್ n+1th ಟರ್ಮ್. n+1th ಟರ್ಮ್ ಅಂದರೆ ಏನಾಗುತ್ತೆ? ನೆಕ್ಸ್ಟ್ ಟರ್ಮಿಗೆ AR⁻n ಆಗುತ್ತಾ? ಯಾಕಾಗುತ್ತೆ? ಅಬ್ಸರ್ವ್ ಮಾಡಿ, ಇಲ್ಲಿ ಆರ್ದು ಪವರು ಇನ್ಕ್ರೀಸ್ ಆಗ್ತಾ ಹೋಗಿದೆ. n-1 ಅಂದರೆ ನೆಕ್ಸ್ಟ್ ವ್ಯಾಲ್ಯೂ ಇರೋದು +1, ಇನ್ನೂ ಒಂದು ಆ್ಯಡ್ ಆಗಬೇಕು, ಹೌದು ತಾನೆ? ಇಲ್ಲಿ ಅಬ್ಸರ್ವ್ ಮಾಡಿ, 2 ಇಂದ 3ಗೆ ಅಂದರೆ +1, 1 ಇಂದ 2ಗೆ ಅಂದರೆ +1. ಇದೇ ರೀತಿ n-1 ಇಂದ ನೆಕ್ಸ್ಟ್ ಬೇಕು ಅಂದರೆ +1 ಮಾಡಿರಿ. n-1ಗೆ +1 ಮಾಡಿದ್ರೆ ನನಗೇನು ಸಿಗುತ್ತೆ? ವಾಟ್ ವಿಲ್ ಐ ಗೆಟ್? n-1 +1 ಮೀನ್ಸ್ -1 +1 ಕ್ಯಾನ್ಸಲ್ ಆಗಿ ಬರೀ n ಸಿಗುತ್ತೆ. ಓಕೆ, ಅದರ ನೆಕ್ಸ್ಟ್ ಟರ್ಮ್ ಏನು ಸಿಗುತ್ತೆ ನನಗೆ? AR⁻n+1. ಈ ರೀತಿ ಹೋಗ್ತಾ ಹೋಗ್ತಾ AR⁻2nth ಟರ್ಮ್ ಬೇಕು ನನಗೆ. ಓಕೆ, ಸೊ 2n ಈಸ್ ನಥಿಂಗ್ ಬಟ್ 2n-1. ಎಸ್ ಆರ್ ನೋ? ರೈಟ್, ನಾನು ಏನು ಹೇಳ್ಕೊಟ್ಟಿದ್ದೇನೆ ನೋಡಿ, nth ಟರ್ಮ್ ಯಾವುದೇ ಟರ್ಮ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ A⁻R⁻, ಇಲ್ಲೇನಿದೆ ಅದರಲ್ಲಿ ಒಂದು ಕಮ್ಮಿ. ನಮಗೆ 2n ಬೇಕಂದರೆ 2n-1. ದಟ್ಸ್ ಇಟ್, ದಟ್ ಇಸ್ ಅವರ್ ಲಾಸ್ಟ್ ಟರ್ಮ್. ಈಗ ಅವ್ರು ಹೇಳಿರೋದೇನು? ಇದಿದೆಯಲ್ಲ ಅಪ್ ಟು nth ಟರ್ಮ್, ದೀಸ್ ಆರ್ n ಟರ್ಮ್ಸ್. ಆ್ಯಂಡ್ ಇಲ್ಲಿಂದ ಬಂದರೆ ಇದೇನಾಗುತ್ತೆ? ಇದು n+1th ಟರ್ಮ್, ಇದು ಬಂದ್ಬಿಟ್ಟು 2nth ಟರ್ಮ್. ಅರ್ಥ ಆಯ್ತಾ? ಸೊ ಇದ್ರದ್ದು ಸಮ್ ಮತ್ತು ಇದ್ರದ್ದು ಸಮ್ ರೇಷಿಯೋ ತೆಗೆದ್ರೆ ಅದು ಆನ್ಸರ್ ಮಸ್ಟ್ ಬಿ ಈಕ್ವಲ್ ಟು 1/R⁻n. ಬರುತ್ತೋ ಇಲ್ಲ ಅಂತ ಚೆಕ್ ಮಾಡೋಣ. ಫಸ್ಟ್ ದಿಸ್ ಒನ್, ಇದು ಜನರಲ್ ಆಗಿ ನಮಗೆ ಗೊತ್ತಿದೆ. ಸಮ್ ಆಫ್ n ಟರ್ಮ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ A⁻1-R⁻n ಡಿವೈಡೆಡ್ ಬೈ 1-R. ಇದೇನೋ ಓಕೆ. ಕಮ್ ಟು ದಿಸ್ ಒನ್, ಇದಕ್ಕೆ ಸಮ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇಲ್ಲಿ SN ಬರೆಯೋಂಗಿಲ್ಲ. SN ಅಂದರೆ ಸಮ್ ಆಫ್ n ಟರ್ಮ್ಸ್. ಇಲ್ಲಿ SN ಅಂತ ಬರ್ಕೊಂಡ್ರೆ ಇದು n ಟರ್ಮ್ಸ್ ಅಲ್ಲ, ದಿಸ್ ಈಸ್ n+1 ಇಂದ ಮುಂದೆ ಇರುವಂಥ ಟರ್ಮ್. ಸೊ ದೇರ್ಫೋರ್ ದಟ್ ಸಮ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? A ಇಂಟು 1 - ಸೇಮ್ ಫಾರ್ಮುಲಾ. ಸೊ A ಅಂದರೆ ಇಲ್ಲೇನಾಗುತ್ತೆ? ಫಸ್ಟ್ ಟರ್ಮ್ ಈಸ್ AR⁻n, ಫಸ್ಟ್ ಟರ್ಮ್. ರೇಷಿಯೋ ಏನಿದೆ? ಕಾಮನ್ ರೇಷಿಯೋ ಅಂತೂ ಸೇಮ್ ಇದೆ ತಾನೆ, ಜಸ್ಟ್ R ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಸೊ ದಟ್ ಈಸ್ ಸೇಮ್ 1-R⁻n ಡಿವೈಡೆಡ್ ಬೈ 1-R. ಅವ್ರು ಹೇಳಿರೋದೇನು? ರೇಷಿಯೋ ಆಫ್ ದಿಸ್ ಸಮ್ ಆ್ಯಂಡ್ ದಿಸ್ ಸಮ್. ಸೊ ಲೆಟ್ ಅಸ್ ಟೇಕ್ ಇಟ್ ರೇಷಿಯೋ. ಓಕೆ, sum of n terms to sum of terms from ಎಲ್ಲಿಂದ? n+1 ಇಂದ to n terms. ಓಕೆ, ದಟ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ? ಅಬ್ಸರ್ವ್ ಮಾಡಿ, ಸಮ್ ಆಫ್ n ಟರ್ಮ್ಸ್ ಅಂತ ಅಂದರೆ ಏನಿದೆ? A⁻1-R⁻n ಬೈ 1-R. ರೈಟ್, ಡಿವೈಡೆಡ್ ಬೈ ಏನಾಗುತ್ತೆ? ಸಮ್ ಆಫ್ ಟರ್ಮ್ಸ್ ಫ್ರಮ್ ದಿಸ್ ಒನ್ ಅಂದರೆ A⁻R⁻n 1-R⁻n ಡಿವೈಡೆಡ್ ಬೈ 1-R. ರೈಟ್, ಈಗ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ಸೇಮ್ ಇದೆ, ಕ್ಯಾನ್ಸಲ್. ನ್ಯೂಮರೇಟರಲ್ಲಿ ಈ ಕ್ವಾಂಟಿಟಿ ಸೇಮ್ ಇದೆ, ಸೊ ಟೋಟಲಿ ಕ್ಯಾನ್ಸಲ್. ಎ ಕ್ಯಾನ್ಸಲ್. ಆನ್ಸರ್ ಸಿಗೋದೇನು ನಿಮಗೆ? 1/R⁻n. ಅದೇ ತಾನೇ ಅವ್ರು ಪ್ರೂವ್ ಮಾಡೋಕ್ಕೆ ಹೇಳಿದ್ದು. ಸೊ ವಿ ಹ್ಯಾವ್ ಗಾಟ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್? ಇಟ್ಸ್ ವೆರಿ ಸಿಂಪಲ್. ಜಸ್ಟ್ ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋದು ಬೇಕಿತ್ತು. ಇದೊಂದು ಕಾನ್ಸೆಪ್ಟ್ ಗೊತ್ತಾಗಿದ್ದಿದ್ರೆ ಅಥವಾ ಐಡಿಯಾ ಬಂದು ಫ್ಲಾಶ್ ಆದರೆ ದೆನ್ ದಿಸ್ ಇಸ್ ವೆರಿ ಈಸಿ. ರೈಟ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ನಂಬರ್ 25th one. ರೈಟ್, ಇಫ್ ABCD ಆರ್ ಇನ್ GP, 4 ನಂಬರ್ಸ್ ಇದ್ದಾವೆ ಜಿ ಪಿ ಯಲ್ಲಿದ್ದರೆ, ಶೋ ದಟ್ A² + B² + C² ಇಂಟು B² + C² + D² ಇಸ್ ಈಕ್ವಲ್ ಟು AB + BC + CD ಹೋಲ್ ಸ್ಕ್ವೇರ್. ಓಕೆ, ರೈಟ್, ಇದನ್ನು ಹೆಂಗೆ ಪ್ರೂವ್ ಮಾಡ್ಬೋದಪ್ಪ? ABCD are in GP, right? Okay, observe clearly. 25th question. First of all 4 terms ಅವ್ರು ಕೊಟ್ಟಿರೋದಲ್ವಾ? ನಾವು ಜನರಲ್ ಆಗಿ ತಗೊಳೋದಾದರೆ AR ಸ್ಕ್ವೇರ್ AR³ 4 terms ಆರ್ ಇನ್ GP. ಎಸ್ ಆರ್ ನೋ? ಆರ್ ಇನ್ GP. ಸೊ ಆ 4 ಟರ್ಮ್ಸಿಗೆ ನಾವೇನು ಮಾಡ್ತೀವಿ? ಅವ್ರ ಹೆಸರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಇದಕ್ಕೆ A, ಇದಕ್ಕೆ B, ಇದಕ್ಕೆ C, ಇದಕ್ಕೆ D. ರೈಟ್, ಅವ್ರು ಹೇಳಿರೋದೇನೆಂದರೆ LHS = RHS ಪ್ರೂವ್ ಮಾಡ್ಬೇಕೀಗ. ನಾನೇನು ಮಾಡೋಣ? ನಾವೇನು ಮಾಡೋಣ? LHS ತೊಗೊಳೋಣ, ಅದರಿಂದ ಒಂದು ಕನ್ಕ್ಲೂಷನಿಗೆ ಬರೋಣ. ದಟ್ ವಿಲ್ ಬಿ ಈಕ್ವಲ್ ಟು RHS ತೊಗೊಂಡು ಸಿಂಪ್ಲಿಫೈ ಮಾಡಿದ್ರು ಅದೇ ಆನ್ಸರ್ ಬಂದರೆ ಅವರ್ ಆನ್ಸರ್ ಈಸ್ ಕರೆಕ್ಟ್. ಓಕೆ, ದೇರ್ಫೋರ್ LHS ಏನಿದೆ ನೋಡಪ್ಪ? LHS ಈಸ್ ವಾಟ್? A² + B² + C² ಇಂಟು B² + C² + D². ರೈಟ್, ಲೆಟ್ ಅಸ್ ಸಿಂಪ್ಲಿಫೈ. A² ಅಂದರೆ ಏನೇ, B ಅಂದರೆ ಸೆಕೆಂಡ್ ಟರ್ಮ್. ಓಕೆ,
ಸೊ ಎ ಸ್ಕ್ವೇರ್ ಈಸ್ ಎ ಸ್ಕ್ವೇರ್ ಇಟ್ ಸೆಲ್ಫ್. ಬಿ ಸ್ಕ್ವೇರ್ ಅಂದರೆ ಎ ಆರ್ ಹೋಲ್ ಸ್ಕ್ವೇರ್, ಕರೆಕ್ಟಾ? ಎ ಆರ್ ಹೋಲ್ ಸ್ಕ್ವೇರ್. ಸಿ ಸ್ಕ್ವೇರ್ ಅಂದರೆ ಎ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಓಕೆ, ಇಂಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂದರೆ ಸೆಕೆಂಡ್ ಟರ್ಮ್ ಸ್ಕ್ವೇರ್ ಪ್ಲಸ್ ಥರ್ಡ್ ಟರ್ಮ್ ಸ್ಕ್ವೇರ್ ಪ್ಲಸ್ ಫೋರ್ತ್ ಟರ್ಮ್ ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಈಗೇನಾಗುತ್ತೆ, ಟ್ರೈ ಟು ಸಾಲ್ವ್ ದಿಸ್ ಒನ್, ಸಿಂಪ್ಲಿಫೈ ದಿಸ್ ಒನ್. ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆರ್ ಟು ದ ಪವರ್ ಆಫ್ 4. ಕರೆಕ್ಟ್ ಇದೆಯಾ? ಈ ಸ್ಕ್ವೇರು ಎರಡಕ್ಕೂ ಅಪ್ಲೈ ಆಗುತ್ತೆ, ಹೌದು ತಾನೆ? ಎ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಸೊ ಅದೇ ರೀತಿ ನಾವು ಬರಿತಿದ್ದೀವಿ. 3 2s 6. ಕರೆಕ್ಟ್ ಇದೆಯಾ ಇದು? ರೈಟ್. ಸೊ ಯು ಗಾಟ್ 2 ಪ್ರಾಡಕ್ಟ್. ನೌ ಕ್ಯಾನ್ ಯು ಸಿಂಪ್ಲಿಫೈ ಸಮಥಿಂಗ್? ಅಬ್ಸರ್ವ್ ಮಾಡಿ, ಎಲ್ಲ ಟರ್ಮ್ಸಲ್ಲಿ ನಾನು ಏನು ಕಾಮನ್ ತೆಗಿಬೋದು? ಎ ಸ್ಕ್ವೇರ್ ತೆಗಿಬೋದು. ಫಸ್ಟ್ ಇಲ್ಲಿ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಇಂಟು ಇಲ್ಲಿ ನಾನು ಎ ಸ್ಕ್ವೇರ್ ಆರ್ ಸ್ಕ್ವೇರು ಕಾಮನ್ ತೆಗಿಬೋದು, ಹೌದಾ? ಸೊ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? 1 ಪ್ಲಸ್ ಆರ್ ಸ್ಕ್ವೇರ್ ಹೋಗಿದೆ ಅಂದರೆ ಇನ್ನೂ ಆರ್ ಸ್ಕ್ವೇರ್ ಉಳಿದಿದೆ, ಆರ್ ಸ್ಕ್ವೇರ್ ಹೋಗಿದೆ, ಇಲ್ಲಿ 6 ಇದೆ ಅಂದರೆ ಆರ್ ಪವರ್ 4 ಉಳಿಯುತ್ತೆ. ಅಬ್ಸರ್ವ್ ಮಾಡಿ, this quantity is same and a square into a square ಅಂದರೆ bases are same, powers can be added. So finally ನಿಮಗೆ LHS ವ್ಯಾಲ್ಯೂ ಏನು ಸಿಗ್ತಾ ಇದೆ? ಅಬ್ಸರ್ವ್ ಮಾಡಿ, you are getting the LHS value as LHS is equal to a square into a square ಅಂದರೆ a power 4 r square, next ಇಲ್ಲಿ 1 plus r square plus r4 whole square. ಓಕೆ, ಸೊ ದಿಸ್ ಇಸ್ ವಾಟ್ ಯು ಗಾಟ್. ಈಗ RHS ನಾವು ಸಾಲ್ವ್ ಮಾಡೋಣ. ಅದು ಕೂಡ ಸೇಮ್ ಬಂತು ಅಂತ ಅಂದರೆ ವಿ ವಿಲ್ ಸೇ ದಟ್ our answer is correct. LHS is equal to RHS. So let us check RHS. RHS ಏನಿದೆ? AB plus BC plus CD whole square. ಓಕೆ, ಸೊ AB, A ಇಂಟು ಬಿ, ಎ ಅಂದರೆ ಫಸ್ಟ್ ಟರ್ಮು, ಇಂಟು ಬಿ ಅಂತ ಅಂದರೆ AR, ಪ್ಲಸ್ ಬಿ ಇಂಟು ಸಿ ಅಂದರೆ ಸೆಕೆಂಡ್ ಟರ್ಮ್ ಇಂಟು ಥರ್ಡ್ ಟರ್ಮ್, ಪ್ಲಸ್ ಸಿ ಇಂಟು ಡಿ ಅಂದರೆ AR ಸ್ಕ್ವೇರ್ ಇಂಟು ಫೋರ್ತ್ ಟರ್ಮ್, ದಟ್ ಈಸ್ ARQ whole square. ಓಕೆ, so let us simplify this one. What will we get? A into A is A square R plus A into A square, R into R square R cube plus A into A square, R square into R cube ಅಂದರೆ bases are same, powers can be added. Okay, now observe clearly. ಇಲ್ಲಿ A square ನಾನು ಕಾಮನ್ ತೆಗಿಬಹುದು, ಆರು ಕಾಮನ್ ತೆಗಿಬಹುದು. ಕಾಮನ್ ತೆಗೆದ್ರೆ ನಮಗೇನು ಉಳಿಯುತ್ತೆ? 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಇಂಟು ಆರ್ ಸ್ಕ್ವೇರ್ ಆರ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಆರ್ ಕ್ಯೂಬ್ ಅಲ್ಲ, ಆರ್ ಪವರ್ 4. ಅಬ್ಸರ್ವ್ ಮಾಡಿ, ಆರ್ ಪವರ್ 4 ಇಂಟು ಆರ್ ಅಂದರೆ ಆರ್ ಪವರ್ 5. ಓಕೆ, ಹೋಲ್ ಸ್ಕ್ವೇರ್. ಎಸ್ ಆರ್ ನೋ? ದಿಸ್ ಸ್ಕ್ವೇರ್ ಅಪ್ಲೈಸ್ ಟು ಬೋತ್. ಎಸ್ ಆರ್ ನೋ? ರೈಟ್, ಯು ಆರ್ ಹ್ಯಾವಿಂಗ್ ದಿಸ್ ಕ್ವಾಂಟಿಟಿ ಇಂಟು ದಿಸ್ ಕ್ವಾಂಟಿಟಿ. ಸೊ ಸ್ಕ್ವೇರ್ ಅಪ್ಲೈಸ್ ಟು ದಿಸ್ ಒನ್ ಆಸ್ ವೆಲ್ ಆಸ್ ದಿಸ್ ಒನ್. ಸೊ ಸ್ಕ್ವೇರ್ ಅಪ್ಲೈ ಆದರೆ ಏನು ಮಾಡ್ತೀರಾ? ಎ ಸ್ಕ್ವೇರ್ ಆರ್ ಹೋಲ್ ಸ್ಕ್ವೇರ್ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ? ಎ ಪವರ್ 4 ಇಂಟು ಆರ್ ಸ್ಕ್ವೇರ್ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಪವರ್ 4. ರೈಟ್, ಅಬ್ಸರ್ವ್ ಕ್ಲಿಯರ್ಲಿ. ನಮಗೇನು ಸಿಕ್ಕಿತ್ತು ಆವಾಗಲೇ? ಕ್ಲೀನಾಗಿ ಅಬ್ಸರ್ವ್ ಮಾಡಿ. LHS ಏನು ಸಿಕ್ಕಿತ್ತು, RHS ಕೂಡ ಅದೇ ಸಿಕ್ಕಿದೆಯಾ? ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್, ವಾಟ್ ಕ್ಯಾನ್ ವಿ ಕನ್ಕ್ಲೂಡ್? A square plus B square plus C square into B square plus C square plus D square is equal to AB plus BC plus CD whole square. ಅಂದರೆ ನಾವು ಇದು ಮಾಡಿದ್ರು ಆನ್ಸರ್ ಸೇಮ್, ಇದನ್ನು ಆನ್ಸರ್ ಸೇಮ್, ಹಂಗಂದ್ರೆ ಇವೆರಡು ಈಕ್ವಲ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಕ್ವೆಶ್ಚನ್ ನಂಬರ್ 24. Coming to question, this was question number 25. Coming to question number 26. Let me get the textbook again. Question number 26 ಏನಿದೆ ಅಬ್ಸರ್ವ್ ಮಾಡಿ. ಇನ್ಸರ್ಟ್ 2 numbers, 2 ನಂಬರ್ನ ಇನ್ಸರ್ಟ್ ಮಾಡಬೇಕು ಬಿಟ್ವೀನ್ 3 and 81 so that the resulting sequence is a GP. Okay, try to understand. This is very easy actually. Observe ಏನು ಹೇಳಿದಾರೆ ಅವರು, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಕ್ವೆಶನ್ ನಂಬರ್ 26 ಅವ್ರು ಹೇಳಿರೋದೇನೆಂದರೆ 3 ಮತ್ತು 81 ಮಧ್ಯದಲ್ಲಿ 2 ನಂಬರ್ ಇನ್ಸರ್ಟ್ ಮಾಡಿರಿ ಸಚ್ ದಟ್ ಇದು ನಮಗೆ GP ಆಗಬೇಕು. ಓಕೆ, GP ಆಗಬೇಕು. 4 ಟರ್ಮ್ಸಿಂದ GP ಅಂದರೆ ಏನಪ್ಪ? AR ಸ್ಕ್ವೇರ್ AR ಕ್ಯೂಬ್. ಕರೆಕ್ಟ್ ಇದೆಯಾ? ರೈಟ್, ದಿಸ್ ಈಸ್ ಅ GP. ರೈಟ್, ಇದು GP ಆಗಬೇಕು ಈಗ ನಮಗೆ ಅಂತಂದರೆ ಅಬ್ಸರ್ವ್ ಕ್ಲಿಯರ್ಲಿ. ಇದರಿಂದ ನಾನು ಏನು ಹೇಳ್ಬೋದು? A ವ್ಯಾಲ್ಯೂ 3ನ ಆ್ಯಂಡ್ AR ಕ್ಯೂಬ್ ವ್ಯಾಲ್ಯೂ ಏನಾಗುತ್ತಪ್ಪ? 81.
ಇದರಿಂದ ಆರ್ ವ್ಯಾಲ್ಯೂ ಕಂಡುಹಿಡಿಬೋದಾ ನಾನು? ಸಿಂಪಲ್ ಇದೆ, ಸಾಲ್ವ್ ಮಾಡಿದ್ರೆ ನಿಮಗೆ ಆರ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಏನು ಸಿಗುತ್ತೆ? ಎ ಇಂಟು ಆರ್ ಕ್ಯೂಬ್ ಇಸ್ಗಳು ಎ ವ್ಯಾಲ್ಯೂ ನಮಗೆ ಗೊತ್ತಿದೆ ಏನಿದೆ 3, ಸಬ್ಸ್ಟಿಟ್ಯೂಟ್ ಮಾಡಿರಿ. 3 ಇಂಟು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 81. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3 1 3 2 6 2 ಕ್ಯಾರಿ 27, ಸೊ 27. ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 27 ಅಂದರೆ ಟೆಲ್ ಮಿ ವಾಟ್ ಈಸ್ 27? ದಿಸ್ ಇಸ್ 3 ಕ್ಯೂಬ್ ರೈಟ್. ದೇರ್ ಫೋರ್ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ? 3. ಎರಡನೇ ಟರ್ಮ್ ಬೇಕಿತ್ತು ತಾನೆ, ಎ ಇಂಟು ಆರ್. ಇದು 3 ಇಂಟು ಆರ್ ವ್ಯಾಲ್ಯೂ ಇಸ್ 3. ಹಿಯರ್ 3 ಇಂಟು ಆರ್ ಸ್ಕ್ವೇರ್ ಅಂದರೆ 9. ದಿಸ್ ಈಸ್ 3 ಇಂಟು ಆರ್ ಕ್ಯೂಬ್ ಅಂದರೆ 27. ಕರೆಕ್ಟಾಗಿ ಬರುತ್ತೆ, ಅಬ್ಸರ್ವ್ ಮಾಡಿ. ಸೊ ದೇರ್ ಫೋರ್ ವಿಚ್ ಆರ್ ದೋಸ್ ಟು ನಂಬರ್? 3 ಇಂಟು 3 9, 9 ಇಂಟು 3 27. ಅರ್ಥ ಆಯ್ತಲ್ಲ? ದೇರ್ ಫೋರ್ 3 9 27 81 ವಿಲ್ ಫಾರ್ಮ್ ಎ ಜಿ ಪಿ, ದಟ್ ಈಸ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಅರ್ಥ ಆಯ್ತಲ್ಲ? ರೈಟ್. So this was all about question number 26. Coming to question number 27, let me get the textbook. Find the value of n so that a to the power of n plus 1 plus b to the power of n plus 1 divided by a power n plus b power n may be the geometric mean between a and b. ಅಂದ್ರೆ ಏನು? ಫೈಂಡ್ ದ ವ್ಯಾಲ್ಯೂ ಆಫ್ ಎನ್. ಎನ್ನಿಂದ ವ್ಯಾಲ್ಯೂ ಕಂಡುಹಿಡಿರಿ ಸಚ್ ದಟ್ ಇದೇನಿದೆಯಲ್ಲ ದಿಸ್ ಮೇ ಬಿ ದ ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಜಿಯೋಮೆಟ್ರಿಕ್ ಮೀನ್ ಅಂದರೆ ಕಾನ್ಸೆಪ್ಟ್ ಏನು ಕಲ್ತಿದ್ದೀರಾ? ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ಇನ್ ದ ಪ್ರೀವಿಯಸ್, ಅಲ್ಲ ಅದಕ್ಕಿಂತ ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಲ್ವಾ? ಸೊ ವಾಟ್ ಡು ವಿ ಹ್ಯಾವ್? ಅಬ್ಸರ್ವ್ ಕ್ಲಿಯರ್ಲಿ. ಎಷ್ಟನೇ ಕ್ವಶನ್ ಅಪ್ ಇದು? 27th. ಓಕೆ. ಸೊ ವಾಟ್ ಈಸ್ ಗಿವೆನ್? ಜಿಯೋಮೆಟ್ರಿಕ್ ಮೀನ್ ಕೊಟ್ಟಿದ್ದಾರೆ, which is equal to a to the power of n plus 1 plus b to the power of n plus 1 divided by a power n plus b power n. Geometric mean ಕೊಟ್ಬಿಟ್ಟು ಅವ್ರು ಹೇಳ್ತಿರೋದು ಏನಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ರೈಟ್, ವಿ ನೋ ದಟ್. ನಮಗೇನು ಗೊತ್ತಾಯ್ತಪ್ಪ? ಜಿಯೋಮೆಟ್ರಿಕ್ ಮೀನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಅಂದರೆ, ಬಿಟ್ವೀನ್ ಎ ಆ್ಯಂಡ್ ಬಿ ಅಂದರೆ ನಾವೇನು ಕಲ್ತಿದ್ದೀವಿ? ದಟ್ ಈಸ್ ನಥಿಂಗ್ ಬಟ್ ಗಿವೆನ್ ಬೈ ಜಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ. ಹೌದಲ್ವಾ? ದಿಸ್ ಇಸ್ ವಾಟ್ ಐ ಎಕ್ಸ್ಪ್ಲೇನ್ಡ್ ಯು. ಸೊ ನಾವು ದೇ ಹ್ಯಾವ್ ಗಿವನ್ ದಿಸ್ ವ್ಯಾಲ್ಯೂ. ರೈಟ್ ಡೌನ್ ದಟ್ ವ್ಯಾಲ್ಯೂ. ರೂಟ್ ಎ ಬಿ ಈಸ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್ ಏನು ಕೊಟ್ಟಿದ್ದಾರಪ್ಪ? ಎ ಪವರ್ ಎನ್ ಪ್ಲಸ್ 1 ಪ್ಲಸ್ ಬಿ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್. ಈಗ ನಾವು ಕಂಡುಹಿಡಿಬೇಕಿರೋದೇನೋ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ರೈಟ್, ಹೇಗಾದರೂ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಅಬ್ಸರ್ವ್ ಕ್ಲಿಯರ್ಲಿ. ಏನು ಸಿಂಪ್ಲಿಫೈ ಮಾಡ್ಬೋದು? ಫಸ್ಟ್ ಅಂತೂ ರೂಟ್ ರಿಮೂವ್ ಮಾಡಬೇಕಾ? ಎಸ್, ಫಸ್ಟ್ ರೂಟ್ ರಿಮೂವ್ ಮಾಡಬೇಕು ಅಂದರೆ ಏನು ಮಾಡೋಣ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವೇರಿಂಗ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್. ಅಲ್ಲಿಗೆ ಏನು ಬರುತ್ತೆ? ಅಬ್ಸರ್ವ್ ಮಾಡಿ. ಎ ಬಿ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಪ್ಲಸ್ ಬಿ ಟು ದ ಪವರ್ ಆಫ್ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪವರ್ ಎನ್ ಪ್ಲಸ್ ಬಿ ಪವರ್ ಎನ್ ಹೋಲ್ ಸ್ಕ್ವೇರ್. ಎಸ್ ಆರ್ ನೋ? ನ್ಯೂಮರೇಟರ್ ಬೈ ಡಿನಾಮಿನೇಟರ್, ಸ್ಕ್ವೇರ್ ಅಪ್ಲೈಸ್ ಟು ಬೋತ್. ಓಕೆ, ನಾವು ಏನು ಮಾಡ್ಬೋದು? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಫ್ರ್ಯಾಕ್ಷನ್ ಸ್ವಲ್ಪ ಕಷ್ಟ ಅಂದಮೇಲೆ ಕ್ರಾಸ್ ಮಲ್ಟಿಪ್ಲೈ ಇಸ್ ದ ಬೆಸ್ಟ್ ಆಪ್ಷನ್. ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಪ್ಲಸ್ 1 ಬಿ ಪವರ್ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್. ರೈಟ್, ನಾವು ಎಕ್ಸ್ಪ್ಯಾಂಡ್ ದಿಸ್ ಒನ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ? ಎ ಬಿ ಹಾಗೆ ಇರಲಿ. ಎ ಸ್ಕ್ವೇರ್ ಅಂದರೆ ಎ ಪವರ್ ಎನ್ ಹೋಲ್ ಸ್ಕ್ವೇರ್ ಅಂದರೆ 2n, ಬಿ ಸ್ಕ್ವೇರ್ ಅಂದರೆ 2n ಪ್ಲಸ್ 2ab ಅಂದರೆ 2a ಪವರ್ ಎನ್ ಬಿ ಪವರ್ ಎನ್. Right, so this is your a plus b whole square formula. For this same, a to the power of 2n plus n plus 1 ಅದು ಆ್ಯಕ್ಚುಲಿ, ಬಟ್ ಮಲ್ಟಿಪ್ಲೈ ಆದರೆ ಏನಾಗುತ್ತೆ? 2. ಹೇಗೆ? ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನೋಡಿ. ಎ ಪವರ್ ಎನ್ ಪ್ಲಸ್ 1 ಎ ಸ್ಕ್ವೇರ್ ತಾನೆ? ರೈಟ್, ಸೊ ದಟ್ ಮೀನ್ಸ್ ವಾಟ್? ದಟ್ ಈಸ್ ಈಕ್ವಲ್ ಟು ಎ 2 ಇಂಟು ಎನ್ ಪ್ಲಸ್ 1. ಕರೆಕ್ಟ್. ಸೊ 2 ಇಂಟು ಎನ್ ಪ್ಲಸ್ 1 ಅಂತಂದರೆ ಏನಾಗುತ್ತೆ ಇಲ್ಲಿ? ಎ 2n ಪ್ಲಸ್ 2 ಇಂಟು 1 ಅಂದರೆ 2. ಅರ್ಥ ಆಯ್ತಾ? ಸೊ ದಟ್ ಈಸ್ ವೈ ಐ ಹ್ಯಾವ್ ರಿಟನ್ ದಿಸ್ ಒನ್. ಓಕೆ, ಸಿಮಿಲರ್ಲಿ ರೈಟ್ ದ ನೆಕ್ಸ್ಟ್ ಒನ್. ಇದೇನಾಯಿತು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರಿಗೂ ಕೂಡ ಇದೇ ರೀತಿ ಬರುತ್ತೆ. ಪ್ಲಸ್ 2ab 2 ಇಂಟು ಎ ಪವರ್ ಎನ್ ಪ್ಲಸ್ 1 ಇಂಟು ಬಿ ಪವರ್ ಎನ್ ಪ್ಲಸ್ 1. ಇನ್ನು ಏನು ಸಿಂಪ್ಲಿಫೈ ಮಾಡ್ಬೋದು? ಇಫ್ ಐ ಮಲ್ಟಿಪ್ಲೈ ಎ ಬಿ ಏನು ಸಿಗುತ್ತೆ ನನಗೆ? ಅಬ್ಸರ್ವ್ ಮಾಡಿ. ಇಫ್ ಐ ಮಲ್ಟಿಪ್ಲೈ ಎ ಬಿ ವಾಟ್ ವಿಲ್ ಐ ಗೆಟ್? ಲೆಟ್ ಅಸ್ ಟ್ರೈ. Okay, so a into 2n bases same, powers can be added. b ಹಾಗೆ ಇರಲಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ, b ಮತ್ತು b ಸೇಮ್ ಇದೆ ಬೇಸಸ್ಸು, ಪವರ್ ಆ್ಯಡ್ ಆಗುತ್ತೆ. ಬಟ್ a ಹ್ಯಾಸ್ ಇಟ್ ಈಸ್ ಉಳ್ಕೊಳುತ್ತೆ. ನೆಕ್ಸ್ಟ್ ಇವಕ್ಕೆ 2 ಇಂಟು ಎ ಪವರ್ ಎನ್ ಪ್ಲಸ್ 1
ಬಿ ಪವರ್ ಎನ್ ಪ್ಲಸ್ 1. ಕರೆಕ್ಟ್ ಇದೆಯಾ? ಎಗೆ ಎ ಮಲ್ಟಿಪ್ಲೈ ಆಯಿತು, ಬಿಗೆ ಬಿ ಮಲ್ಟಿಪ್ಲೈ ಆಯಿತು. ಹೌದಾ? ಸೊ ದೇರ್ ಫಾರ್ ವಾಟ್ ಯು ಗಾಟ್ ಈಸ್ ದಿಸ್ ಒನ್. ಓಕೆ, RHS ಆಸ್ ಇಟ್ ಈಸ್ ಬರೀರಿ. a power 2n plus 2 plus b power 2n plus 2 plus 2 into a power n plus 1 b power n plus 1. Yeah, observe this one clearly. ಈ ಕ್ವಾಂಟಿಟಿ ಪ್ಲಸ್ ಇದೆಯಲ್ಲ, ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಸೇಮ್ ಕ್ವಾಂಟಿಟಿ ನಾವು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ರೈಟ್? ದಿಸ್ ಈಸ್ ಒನ್ ಸ್ಟೆಪ್ ಆಫ್ ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ ವಾಟ್ ಡು ಯು ಹ್ಯಾವ್? ರೈಟ್ ಡೌನ್ a to the power of 2n plus 1 into b ಮೈನಸ್ a ಟರ್ಮ್ಸ್ ಒಂದು ಕಡೆ ಬರೀ ಅಲ್ವಾ? ಫಸ್ಟ್ ಇದನ್ನು ಸಿಂಪ್ಲಿಫೈಡ್ ಬರೀರಿ. 2n plus 1 is equal to a power 2n plus 2 plus b power 2n plus 2. ರೈಟ್? ಸೊ a ಟರ್ಮ್ಸ್ ಎಲ್ಲ ಒಂದು ಕಡೆ ಬರೀರಿ. ಮೀನ್ಸ್ a ಪವರ್ ಇದೆಯಲ್ಲ, ಇದನ್ನು ಒಂದು ಕಡೆ ಬರೆಯೋಣ. a to the power of 2n plus 1 into b ಮೈನಸ್ a to the power of 2n plus 2. ಓಕೆ, ಇಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ? b to the power of 2n plus 2 ಮೈನಸ್ a ಇಂಟು b to the power of 2n plus 1. ಇನ್ನೂ ಏನಾದರೂ ಮಾಡ್ಬೋದಾ? Yeah, I can take a power 2n plus 1 common. How? Observe clearly. ಕಾಮನ್ ತೆಗೆಯೋದಕ್ಕಿಂತ ಮುಂಚೆ ಬರೆದು ಬಿಡ್ತೀನಿ ನೋಡಿ. ಇದನ್ನು ನಾನು ಸ್ಪ್ಲಿಟ್ ಮಾಡಿ ಯಾವ ರೀತಿ ಬರಿಬೋದು? a ಪವರ್ 2n ಪ್ಲಸ್ 1 ಇಂಟು a ಬರಿಬೋದಾ? ಎಸ್ ಆರ್ ನೋ? ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಇಲ್ಲಿ 1 ಇದೆಯಲ್ಲ, ಪ್ಲಸ್ 1 ಆದರೆ 2 ಆಗುತ್ತಿದ್ದು. ಇದನ್ನು ಕೂಡ ಮಾಡ್ಬೋದಲ್ಲ? b ಟು ದ ಪವರ್ ಆಫ್ 2n ಪ್ಲಸ್ 1 ಇಂಟು b ಮೈನಸ್ a ಇಂಟು b ಟು ದ ಪವರ್ ಆಫ್ 2n ಪ್ಲಸ್ 1. ಕರೆಕ್ಟ್ ಇದೆಯಾ? b power 2n plus 1. Yes. Now observe clearly. This term is common in both here and here. b power 2n plus 1 ಇಲ್ಲಿ ಕಾಮನ್ ಇದೆ, a power 2n plus 1 ಕಾಮನ್ ಇದೆ. ಕಾಮನ್ ತೆಗಿರಿ ಹೊರಗೆ. ಕಾಮನ್ ತೆಗೆದ್ರೆ ನಿಮಗೆ ಏನು ಸಿಗುತ್ತೆ? ಅಬ್ಸರ್ವ್ ಮಾಡಿ. ಎಸ್, a ಟು ದ ಪವರ್ ಆಫ್ 2n ಪ್ಲಸ್ 1 ಕಾಮನ್ ಹೋದರೆ ಉಳಿಯೋದು b ಮೈನಸ್ a. ಇಲ್ಲೂ ಅಷ್ಟೇ, b ಪವರ್ 2n ಪ್ಲಸ್ 1 ಕಾಮನ್ ತೆಗೆದ್ರೆ ಉಳಿಯೋದು b ಮೈನಸ್ a. ಸೇಮ್ ಕ್ವಾಂಟಿಟಿ ಇದೆ. ಸೇಮ್ ಕ್ವಾಂಟಿಟಿ ಅಂದರೆ ಏನಾಗುತ್ತೆ? ಕ್ಯಾನ್ಸಲ್. ವಾಟ್ ಡು ಯು ಗೆಟ್ ಈಸ್ ಏನು ಸಿಗುತ್ತಪ್ಪ? a to the power of 2n plus 1 is equal to b power 2n plus 1. ರೈಟ್? ರೈಟ್? ಇದನ್ನು ನಾನೀಗ ಏನು ಮಾಡ್ಬೋದು? ಯಾ, ಸಿ ಇಯರ್ 1 ಇಂಟು ಅಂತ ಬರ್ಕೋಬೋದಾ? 1 ಇಂಟು ಸಮಥಿಂಗ್. ಇದು ಪ್ರಾಡಕ್ಟ್ ಇದೆ. ಈ ಕಡೆ ಬಂದರೆ ಏನಾಗುತ್ತಪ್ಪ? ಡಿನಾಮಿನೇಟರ a to the power of 2n plus 1 by b to the power of 2n plus 1 is equal to 1 ಅಷ್ಟೇ ಉಳಿಯುತ್ತೆ. ರೈಟ್? ಅಬ್ಸರ್ವ್ ಕ್ಲಿಯರ್ಲಿ. ಇದನ್ನು ನಾನು ಯಾವ ರೀತಿ ಬರಿಬೋದು? a by b ಹೋಲ್ ಪವರ್ 2n plus 1 is equal to 1. ನಾವು ಸಮಥಿಂಗ್ ಟು ದ ಪವರ್ ಆಫ್ ಇಲ್ಲೇನೋ ಇದೆ is equal to 1 ಆಗಬೇಕಂದ್ರೆ ಡೆಫಿನೆಟ್ಲಿ ಈ ಪವರ್ ಮಸ್ಟ್ ಬಿ ಈಕ್ವಲ್ ಟು 0. ರೈಟ್? ರೈಟ್? ಎನಿಥಿಂಗ್ ಟು ದ ಪವರ್ ಆಫ್ 0 ಈಸ್ ಆಲ್ವೇಸ್ 1. ದೇರ್ ಫೋರ್ ನಾನು ಏನಂತ ಬರಿಬಹುದು? 2n ಪ್ಲಸ್ 1 ಅನ್ನೋದು 0ನೇ ಆಗಿರ್ಬೇಕು, ಈಕ್ವಲ್. ಅದರಿಂದ n ವ್ಯಾಲ್ಯೂ ಬರಿಬೇಕು ತಾನೆ? ಪ್ಲಸ್ 1 ಆ ಕಡೆ ಹೋದರೆ ಮೈನಸ್ 1. n is equal to minus 1 by 2. Yeah, it is a bit complicated, but it's a good problem, right? ಅರ್ಥ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿದೆ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಯಾ, ಐ ಹೋಪ್ ಸೊ ಇಟ್ ಇಸ್ ವಿಸಿಬಲ್ ನೌ. ಯಾ, ಜಾಮೆಟ್ರಿಕ್ ಮೀನ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ವೇರಿಂಗ್ ಮಾಡಿದ್ವಿ. ನೆಕ್ಸ್ಟ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರಿ. ನೆಕ್ಸ್ಟು ಇಲ್ಲಿ ಕ್ಯಾನ್ಸಲ್ ಆಯಿತು. ಕಾಮನ್ ಟರ್ಮ್ ಚೆಕ್ ಮಾಡಿದ್ವಿ. ಬರ್ತಾ ಇರೋದ್ರಿಂದ ಕ್ಯಾನ್ಸಲ್ ಮಾಡಿ ಏನು ಮಾಡಿದ್ವಿ? ಈ ಕಡೆ ಬರ್ಕೊಂಡ್ವಿ. ಈ ಕಡೆ ಬರ್ದಿದ ಮೇಲೆ ಏನಾಯಿತು? ನಮಗೆ ಹೇಗಾದರೂ ಮಾಡಿ n ವ್ಯಾಲ್ಯೂ ಬೇಕಿದೆ. ನಮ್ಮ ಟಾರ್ಗೆಟ್ ಇರೋದೇ n ವ್ಯಾಲ್ಯೂ. ಓಕೆ, ಸೊ ನಾವೇನು ಮಾಡಿದ್ವಿ? ಈ ಫಾರ್ಮಲ್ಲಿ ಕನ್ವರ್ಟ್ ಮಾಡಿದ್ವಿ. ಎನಿಥಿಂಗ್ ಟು ದ ಪವರ್ ಆಫ್ 0 ಆದರೆ ಮಾತ್ರ 1 ಬರುತ್ತೆ. ದೇರ್ ಫೋರ್ ಆ ಪವರ್ ಏನಿಲ್ಲ ದಟ್ ಮಸ್ಟ್ ಬಿ ಈಕ್ವಲ್ ಟು 0. 0ಗೆ ಈಕ್ವಲ್ ಮಾಡಿದ್ರೆ n ವ್ಯಾಲ್ಯೂ ನಮಗೆ ಸಿಕ್ತು. ಐ ಹೋಪ್ ಸೊ ಅರ್ಥ ಆಗಿದೆ. ರೈಟ್? ಕಮಿಂಗ್ ಟು ಕ್ವೆಶನ್ ನಂಬರ್ 28. ಇನ್ನೂ ಎಷ್ಟಿದೆ ಪ್ರಾಬ್ಲಮ್ಸ್? ಲೆಟ್ ಮಿ ಜಸ್ಟ್ ಚೆಕ್ ಇಟ್. 28, 29, 30, 31, 32. 5 more problems, right? Video will be too long. Anyways, so let's do one thing. I'll just post these 5 problems separately in a different lecture, right? ಸದ್ಯಕ್ಕೆ ಇಷ್ಟು ಸಾಕು. ಓಕೆ, ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಆ್ಯಂಡ್ that's a bit difficult for me to arrange everything. Okay, anyways, so that's all. ಇದರಲ್ಲಿ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, and whatever is your opinion, please let me know in the comment section. Is the video really helping you or what? Because ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ಗೊತ್ತಾದರೆ ನಮಗೂ ಹೆಂಗೆ ಅನಿಸುತ್ತೆ ಅಂದರೆ ಓಕೆ, ಯಾರಿಗೂ ಹೆಲ್ಪ್ ಆಗ್ತಿದೆ, ಏನೆಲ್ಲ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಇಟ್ಸ್ ವೆರಿ ಗುಡ್ ಥಿಂಗ್ ಅಂತಲೂ ಅನಿಸುತ್ತೆ. ವಿ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ, ಇಫ್ ದ ವಿಡಿಯೋ ರೀಚಸ್ ಟು ಮಲ್ಟಿಪಲ್ ಪೀಪಲ್ ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಟು ಯು ಆಲ್, then we feel satisfied actually.
ಎನಿವೇಸ್, ಇಫ್ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್, ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಏನು ಮಾಡಬೇಕು, ವಿಡಿಯೋನ ಲೈಕ್ ಮಾಡಿರಿ. ಲೈಕ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ರೆಕಮೆಂಡ್ ಆಗುತ್ತೆ, ಶೇರ್ ಮಾಡೋದ್ರಿಂದ ನಿಮಗೆ ಗೊತ್ತಿರೋರಿಗೆ ಶೇರ್ ಆಗುತ್ತೆ ಅದು. ಓಕೆ, ಯಾರ್ಯಾರಿಗೆ ಪರಿಚಯ ಇದ್ದಾರೆ ಫ್ರೆಂಡ್ಸು, ಯಾರಿಗೆ ರಿಕ್ವೈರ್ಡ್ ಇದೆ, ಸುಮ್ಮನೆ ಪರಿಚಯ ಇದ್ದಾರೆಲ್ಲ ರಿಕ್ವೈರ್ಡ್ ಇದೆ ಅಂತ ಅಂದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಸೊ ಯಾ, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.